ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನಾನು ನೋ ಡಯಟ್, ನೋ ಜಿಮ್, ನೋ ಎಕ್ಸಸೈಸ್ ಏನೂ ಮಾಡ್ದೇನೆ ನಾವು ವೆಯ್ಟನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ತಾನೇ ನಾವು ದಪ್ಪ ಇರಬೇಕು ಅಂತ ಇಷ್ಟ ಇರುತ್ತೆ ಹೇಳಿ? ಎಲ್ಲರಿಗೂ ಸಣ್ಣ ಇರಬೇಕು, ನಾವು ತುಂಬ ಸ್ಲಿಮ್ ಆಗಿರಬೇಕು. ಕೆಲವೊಬ್ಬರಂತೂ ನಾವು 0 ಸೈಜ್ನ ಮೇಂಟೈನ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಿರ್ತಾರೆ. ಬಟ್ ಅವ್ರಿಗೆ ಇವಾಗ ಹೌಸ್ ವೈಫ್ಗಳಾಗಿತ್ತು ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿತ್ತು ಅಥವಾ ಸ್ಟೂಡೆಂಟ್ಸ್ ಆಗಿತ್ತು ಅಂತ ಅಂದರೆ ಅವ್ರಿಗೆ ಜಿಮ್ಗೆ ಹೋಗೋದಕ್ಕೆ ಟೈಮ್ ಇರಲ್ಲ, ಆ್ಯಂಡ್ ಅವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇರಲ್ಲ, ವಾಕ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಅಂಥವರೆಲ್ಲ ಹೇಗೆ ಸಣ್ಣ ಆಗೋದು, ಸಣ್ಣ ಆಗೋಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನಮಗೆ ಖಂಡಿತ ಬರುತ್ತೆ. ಯಾಕೆ ಅಂದರೆ ನಾವು ಇವಾಗ ಸಣ್ಣ ಆಗಬೇಕು ಅಂತ ಹೇಳಿದ್ರೆ ನಾವು ವರ್ಕೌಟ್ ಮಾಡಬೇಕು, ಅಥವಾ ಜಿಮ್ಗೆ ಹೋಗಬೇಕು, ಏರೋಬಿಕ್ಸ್ಗೆ ಹೋಗಬೇಕು, ಅಥವಾ ವಾಕ್ ಮಾಡಬೇಕು, ಅಥವಾ ಸ್ಟ್ರಿಕ್ಟ್ ಡಯಟ್ ಮಾಡಬೇಕು. ಆಗ ಮಾತ್ರ ನಾವು ಸಣ್ಣ ಆಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಣ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಅದು ನಿಜವಾಗ್ಲೂ ಖಂಡಿತ ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ನಾವು ಯಾವುದು ಎಕ್ಸಸೈಸ್ ಮಾಡದೆ, ಯಾವುದು ಡಯಟ್ನ ಫಾಲೋ ಅಪ್ ಮಾಡ್ದೇ ಕೂಡ ಸಣ್ಣ ಆಗ್ಬೋದು. ಹೇಗೆ ಅಂತ ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ನ್ಯಾಚುರಲ್ ಆಗಿಯೇ ನಾವು ಮನೆಯಲ್ಲೇ ಯಾವುದು ಡಯಟ್ ಮಾಡದೆ, ಯಾವುದೇ ಪೌಡರ್ಸ್ನ ಕುಡಿದೇನೆ ವೆಯ್ಟ್ ಲಾಸ್ನ ಹೇಗೆ ಮಾಡಬೇಕು, ನಮ್ಮ ಬಾಡಿನ ನಾವು ನೈಸರ್ಗಿಕವಾಗಿ ಹೇಗೆ ಸಣ್ಣ ಮಾಡ್ಕೋಬೇಕು ಅನ್ನೋದನ್ನು ನಾನು ಕೆಲವೊಂದು ಸಿಂಪಲ್ ಟಿಪ್ಸ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಅದನ್ನೆಲ್ಲ ಯೂಸ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ, ಫಸ್ಟು ಏನೇನು ನಮಗೆ ವೆಯ್ಟ್ ರೆಡ್ಯೂಸ್ಗೆ ಏನೇನು ರೀಸನ್ ಇರುತ್ತೆ ಅಂತ ನಾವು ಫಸ್ಟ್ ನೋಡೋಣ. ಇವಾಗ ನಾವು ದಪ್ಪ ಇರೋದಕ್ಕೆ ಫಸ್ಟು 3 ರೀಸನ್ ಇರುತ್ತೆ. ಆ 3 ರೀಸನ್ ಯಾವುದು ಅಂತ ನೋಡೋಣ ಬನ್ನಿ. ಒಂದು ಹೆರಿಡಿಟ್ರಿಯಿಂದ ಇರುತ್ತೆ, ಎರಡನೇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರುತ್ತೆ, ಮೂರನೇದು ಫುಡ್ಡಿಂದ ನಾವು ದಪ್ಪ ಇರ್ತೀವಿ. ಸೊ ಈ 3 ರೀಸನ್ಗಳಿಂದ ನಾವು ದಪ್ಪ ಇರ್ತೀವಿ. ಫಸ್ಟು ನಾವು ವೆಯ್ಟ್ ಪುಟ್ಟ ಇರೋದಕ್ಕೆ ಅಂದರೆ ನಾವು ತುಂಬ ದಪ್ಪ ಇರೋದಕ್ಕೆ ಯಾವ ರೀಸನ್ನು ಅಂತ ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ದಪ್ಪ ಆಗಿದ್ದೀವಾ, ಅಥವಾ ನಾವು ಎಕ್ಸ್ಟ್ರಾ ತಿನ್ನೋದ್ರಿಂದ ತುಂಬ ಹೆವಿ ಫುಡ್ಡಿ ಆಗಿರೋದ್ರಿಂದ ದಪ್ಪ ಆಗಿದ್ದೀವಾ, ಅಥವಾ ಹೆರಿಡಿಟ್ರಿಯಿಂದನೇ ನಾವು ದಪ್ಪ ಆಗಿದ್ದೀವಾ ಅಂತ ನಾವು ಫಸ್ಟ್ ಕರೆಕ್ಟಾಗಿ ತಿಳ್ಕೊಬೇಕು. ಸೊ ನಾವು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಒಂದೊಂದು, ಇವಾಗ ಹೆರಿಡಿಟ್ರಿಯಿಂದ ನಾವು ದಪ್ಪ ಇತ್ತು ಅಂದರೆ ಅದಕ್ಕೆ ಬೇರೆ ಥರ ಡಯಟ್ನ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಾವು ದಪ್ಪ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಬೇರೆ ಥರ ನಾವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ನಾವು ಯಾವ ರೀಸನ್ಗೆ ದಪ್ಪ ಇದ್ದೀವಿ, ಯಾವ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಾವು ದಪ್ಪ ಆಗಿದ್ದೀವಿ ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ನಾವು ಸಣ್ಣ ಆಗೋದಕ್ಕೆ ಏನು ಮಾಡಬೇಕು ಅಂತ ನಾವು ಅದನ್ನು ಮಾಡಬೇಕು. ಇನ್ನೊಂದು ಹೆವಿ ಫುಡ್ಡಿಂದ ನಾವು ತುಂಬ ಹೆವಿಯಾಗಿ ತಿಂತೀವಿ ಹೊರಗಡೆ. ಇವಾಗ ಸ್ಟೂಡೆಂಟ್ಸ್ ಇರ್ಬೋದು, ಕಾಲೇಜ್ಗೆ ಹೋಗೋದಾಗಲಿ ಅಥವಾ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಮನೇಲೇ ಇರೋರಾಗಿರ್ಬೋದು, ಹೆವಿಯಾಗಿ ತಿನ್ನೋದು ಅಥವಾ ಆಯಿಲಿ ಫುಡ್ಡನ್ನು ಹೆವಿಯಾಗಿ ಯೂಸ್ ಮಾಡೋದು, ಹೆವಿಯಾಗಿ ಕರೆದಿರೋ ಐಟಮ್ಸ್ನ ತಿನ್ನೋದು, ಇದರಿಂದ ಕೂಡ ನಾವು ದಪ್ಪ ಆಗಿರ್ತೀವಿ. ಸೊ ಈ 3 ರೀಸನ್ಗಳನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡು ನಮ್ಮದು ಯಾವುದು ರೀಸನ್ನಲ್ಲಿ ನಾವು ದಪ್ಪ ಇದ್ದೀವಿ ಅಂತ ತಿಳ್ಕೊಂಡು ನಾವು ಅದಕ್ಕೆ ತಕ್ಕಂಗೆ ನಾವು ಡಯಟ್ನ ಫಾಲೋ ಅಪ್ ಮಾಡ್ಕೊಬರ್ಬೇಕು. ಡಯಟ್ ಅಂದರೆ ನಿಮ್ಮ ಫುಡ್ಡಲ್ಲಿ ಉಪ್ಪು ಮತ್ತು ಸಕ್ಕರೆನ ಕಡಿಮೆ ಮಾಡಬೇಕು. ಯಾವುದೇ ಫುಡ್ ಮಾಡ್ಕೊಳ್ಳಿ ಮನೆಯಲ್ಲಿ, ಎಲ್ಲ ಫುಡ್ಡಲ್ಲೂ ಸ್ವಲ್ಪ ಮಟ್ಟಿಗೆ. ಇವಾಗ ಕಾಫಿಗೆ 2 ಸ್ಪೂನ್ ಹಾಕೊಂಡು ಕುಡಿಯೋದಿತ್ತು ಅಂದರೆ 1 ಸ್ಪೂನ್ ಹಾಕೊಂಡು ಕುಡಿಯಿರಿ. 1 ಸ್ಪೂನ್ ಇತ್ತು ಅಂತಂದರೆ ಜಸ್ಟ್ 3/4 ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಉಪ್ಪು ನಾವು ಕರೆಕ್ಟಾಗಿರಬೇಕು ಅಂತ ತಿಂತೀವಿ. ಸ್ವಲ್ಪ ಉಪ್ಪು ಕಡಿಮೆ ಇದ್ರೂ ಕೂಡ ಊಟ ನಾವು ಆರಾಮಾಗಿ ತಿನ್ಬೋದು. ಹಾಗಾಗಿ ಉಪ್ಪನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ತುಂಬ ಏನು ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಾವು ತುಂಬ ಡಯಟ್ ಮಾಡ್ತಿದ್ದೀವಿ, ತೊಗೊಳ್ಳೋದೇ ಬೇಡ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಕೂಡ ತಪ್ಪಾಗುತ್ತೆ. ಸೊ ತೊಗೋಬೇಕು, ಬಟ್ ಲಿಮಿಟ್ ಆಗಿರಬೇಕು. ಲಿಮಿಟ್ ಕ್ರಾಸ್ ಆದರೆ ಇವಾಗ ಹೇಳಲ್ವ, ಹತ್ತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಸೊ ಹಾಗಾಗಿ ನಾವೇನೇ ಇವಾಗ ಸಕ್ಕರೆ ಮತ್ತು ಉಪ್ಪು ಏನೇ ಯೂಸ್ ಮಾಡ್ತಿದ್ದೀವಿ ಅದಾದಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ಕೊಂಡು ಬರಬೇಕು. ಆಮೇಲೆ ನೀರನ್ನು ಜಾಸ್ತಿ ಕುಡಿಬೇಕು. ನಾವು ಊಟಕ್ಕೆ ಮುಂಚೆ ನಾವು ಸ್ವಲ್ಪ ಜಾಸ್ತಿ ನೀರು ಕುಡಿದ್ರೆ ನಮ್ಗೆ ಹೊಟ್ಟೆ ತುಂಬಿರುತ್ತೆ, ಆ್ಯಂಡ್ ನೀಟಾಗಿ ಡೈಜೆಷನ್ ಕೂಡ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಊಟ ಮಾಡಿದಾಗ ನಮಗೆ ಹೆವಿಯಾಗಿ ಫುಡ್ ತಿನ್ನಬೇಕು ಅಂತ ಅನಿಸಲ್ಲ, ಕಡಿಮೆ ತಿಂದರೆ ಸಾಕಾಗುತ್ತೆ, ಹೊಟ್ಟೆ ತುಂಬಿತು ಅಂತ ಅನಿಸುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ಇದು ಒಂದು ರೀಸನ್ನು. ನೀರನ್ನ ಎತ್ತಿ ಹೆಚ್ಚಾಗಿ ಕುಡಿಬೇಕು. ನೀವು ಡೈಲಿ ಆದಷ್ಟು ಫ್ರೂಟ್ಸ್ನ ಜಾಸ್ತಿ ತಿನ್ನಿ, ಅದರಲ್ಲೂ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ಗಳನ್ನ ಜಾಸ್ತಿ ತಿನ್ನಿ, ಆ್ಯಂಡ್ ಸೀಸನಲ್ ಫ್ರೂಟ್ಸ್ನ ತಿನ್ಕೊಂಬನ್ನಿ. ಇವಾಗ ಅನ್ಸೀಸನ್ ಫ್ರೂಟ್ಸ್ನ ಖಂಡಿತ ನೀವು ತಿನ್ನೋಕೆ ಹೋಗಬೇಡಿ. ಯಾಕೆ ಅಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಮಾಡಿರ್ತಾರೆ, ಲಾಂಗ್ ಟೈಮ್ ಇರೋಕ್ಕೋಸ್ಕರ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಅದು ಖಂಡಿತ ಸಜೆಸ್ಟ್ ಮಾಡಲ್ಲ. ಆದಷ್ಟು ಸೀಸನಲ್ ಫ್ರೂಟ್ಸ್ಗಳನ್ನ ತಿನ್ಕೊಂಬನ್ನಿ, ಇದು ಕೂಡ ನಿಮ್ಮ ವೆಯ್ಟ್ ಲಾಸ್ನ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ ಆದಷ್ಟು ಮನೆ ಊಟಗಳನ್ನ ನಾವು ಮಾಡೋದು, ಆದಷ್ಟು ಮನೆ ಊಟನೇ ನಾವು ತಿನ್ನಬೇಕು. ಅಂದರೆ ಇವಾಗ ನಾವು ಮನೆ ಊಟ ತಿಂತಿದ್ದೀವಿ, ಮನೇಲೇ ಊಟ ಮಾಡ್ಕೋತಿದ್ದೀವಿ ಅಂತ ಹೇಳಿ ಪನ್ನೀರ್ ಜಾಸ್ತಿ ಯೂಸ್ ಮಾಡೋದಾಗಿರ್ಬೋದು, ಪಾಲಕ್ ಜಾಸ್ತಿ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಮಶ್ರೂಮ್ ಜಾಸ್ತಿ ಯೂಸ್ ಮಾಡೋದಾಗಿರ್ಬೋದು, ಈ ಥರ ತಪ್ಪುಗಳನ್ನ ಖಂಡಿತ ಮಾಡಬೇಡಿ. ಅದನ್ನೆಲ್ಲ ತಿಂಗಳಿಗೆ ಒಂದ್ಸಲ ಆ ಥರ ಮಾತ್ರ ಮಾಡ್ಕೊಳ್ಳಿ. ವಾರದಲ್ಲಿ ಕೆಲವರೆಲ್ಲ ವಾರಕ್ಕೆ 1 ಸಲ 2 ಸಲ ಎಲ್ಲ ಮಾಡ್ತಿರ್ತಾರೆ, ಅದನ್ನೆಲ್ಲ ನಾವು ತಿನ್ಬೇಡಿ. ಹೆವಿ ಪ್ರೋಟೀನ್ಸ್ ಇತ್ತು ಅಂತ ಅಂದರೂ ಕೂಡ ಹೆವಿ ಪ್ರೋಟೀನ್ಸ್ ಆಗಿರ್ಬೋದು, ನ್ಯಾಚುರಲಾಗಿ ಫ್ಯಾಟ್ನ ನಾವು ಮನೆಯಲ್ಲೇ ನಾವೇ ಇನ್ಕ್ರೀಸ್ ಮಾಡ್ಕೊಂಡಂಗೆ ಆಗಿಬಿಡುತ್ತೆ. ಆವಾಗ ಅದರಿಂದ ಕೂಡ ನಾವು ದಪ್ಪ ಆಗಿಬಿಡ್ತೀವಿ. ಆ ಥರ ತಪ್ಪುಗಳನ್ನ ಮಾಡಬೇಡಿ.
ಇವಾಗ ಆದಷ್ಟು ಫ್ರೆಶ್ ಫುಡ್ನ ಮಾಡ್ಕೊಳ್ಳಿ ಮನೆಯಲ್ಲಿ. ಟೈಮ್ ಟು ಟೈಮ್ ಫ್ರೆಶ್ ಫುಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಮನೆಯಲ್ಲಿ ಯಾವ ಥರ ಫುಡ್ನ ನಾವು ಮಾಡ್ಕೋಬೇಕು ಅಂತ ಅಂದರೆ, ಇವಾಗ ಹಳೆ ಕಾಲದಲ್ಲೆಲ್ಲ ಅಜ್ಜಿ ತಾತ, ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ನನಗೆ ಒಂದಷ್ಟು ಅವ್ರ ಫುಡ್ ಹೇಗಿರ್ತಿತ್ತು ಅಂತೆಲ್ಲ ಹೇಳೋರು. ನಿಜವಾಗ್ಲೂ ನಾನಂತೂ ಫುಡ್ ವಿಷಯದಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ತುಂಬ ಹಳೆ ಕಾಲದ ಪದ್ಧತಿನೇ ನಾನು ಫಾಲೋ ಅಪ್ ಮಾಡ್ತೀನಿ. ಅದು ಕೂಡ ನಿಜವಾಗ್ಲೂ ನಂಗೆ ತುಂಬ ಎಫೆಕ್ಟಿವ್ ಆಗಿದೆ. ಅದು ಕೂಡ ನ್ಯಾಚುರಲಾಗಿ ವೆಯ್ಟ್ನ ರಿಡ್ಯೂಸ್ ಮಾಡುತ್ತೆ. ಇವಾಗ ಕಾಳುಗಳು ಅಂತ ಬಂದರೆ ಕಾಳು, ಅವರೆಕಾಳು, ಹುಳ್ಳಿಕಾಳು ಮತ್ತು ಬಟಾಣಿ, ಈ ಥರ ಕ್ಯಾಪ್ ಇರುವಂಥ ಕಾಳುಗಳನ್ನ ಆದಷ್ಟು ನಾವು ಜಾಸ್ತಿ ಯೂಸ್ ಮಾಡಬೇಕು. ಇದರಿಂದ ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೆಲ್ತ್ಗೂ ಕೂಡ ಅಷ್ಟೇ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ. ಆದಷ್ಟು ಔಟ್ಸೈಡ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ. ಇವಾಗ ಕೆಲವರೆಲ್ಲ ಡೈಲಿ ತಿನ್ನೋರಿರ್ತಾರೆ, ಗೋಬಿ ಆಗಿರ್ಬೋದು, ಪಾನಿಪುರಿ, ಚುರ್ಮುರಿ, ಮಸಾಲ ಪುರಿ ಅಂತ ತುಂಬಾ ತಿಂತಾರೆ. ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ತಿನ್ನಲೇಬೇಡಿ ಅಂತ ನಾನು ಖಂಡಿತ ಹೇಳಲ್ಲ. ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ನೀವು ವೆಯ್ಟ್ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ, ಆದಷ್ಟು ಬೇಗ ಊಟ ಮಾಡೋದು. ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ 8ರಿಂದ 9 ಗಂಟೆ ಊಟ ಮಾಡೋದು, ಮಧ್ಯಾಹ್ನ 12ರಿಂದ 1 ಗಂಟೆಗೆ ಊಟ ಮಾಡೋದು, ನೈಟ್ 6ರಿಂದ 7 ಗಂಟೆ ಒಳಗೆ ಊಟ ಮಾಡೋದು. ಇದು ನಿಜವಾಗ್ಲೂ ಎಫೆಕ್ಟಿವ್ ಆಗಿರುತ್ತೆ. ಆ ಥರ ಟೈಮ್ ಟು ಟೈಮ್ ನೀವು ಕರೆಕ್ಟಾಗಿ ಊಟ ಮಾಡ್ಕೊಂಬತ್ತು ಅಂದರೆ ನ್ಯಾಚುರಲಾಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ, ಬೆಳಿಗ್ಗೆದೆಲ್ಲ 11 ಗಂಟೆಗೆ ತಿನ್ನೋದು, 10 ಗಂಟೆಗೆ ತಿನ್ನೋದು, ಮಧ್ಯಾಹ್ನದೆಲ್ಲ 2 ಗಂಟೆ 3 ಗಂಟೆಗೆ ತಿನ್ನೋದು, ನೈಟ್ ಊಟನೆಲ್ಲ 10 ಗಂಟೆ 11 ಗಂಟೆಗೆ ತಿನ್ನೋದು. ನಾವು ಕೆಲಸ ಮಾಡ್ತಿರ್ತೀವಿ ಅಥವಾ ನಾವು ಸಿಟಿಲಿದ್ದೀವಿ ಅಂದ್ಬಿಟ್ಟು ಕೆಲವರೆಲ್ಲ 10 ಗಂಟೆಗೆಲ್ಲ ಹೋಗು ತಿನ್ನೋದು. ಖಂಡಿತ ತಪ್ಪು. ಇದರಿಂದ ನಿಮ್ಗೆ ಹೆಲ್ತ್ ಹಾಳಾಗೋದ್ರ ಜೊತೆಗೆ ದಪ್ಪ ಕೂಡ ಹಾಕ್ತೀರ. ಈ ತಪ್ಪನ್ನು ನೀವು ಯಾರೂ ಮಾಡಬೇಡಿ. ಆದಷ್ಟು ಅರ್ಲಿ ಫುಡ್ಡನ್ನು ಊಟ ಮಾಡೋದಕ್ಕೆ ಅರ್ಲಿನೇ ನೀವು ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು 9ರಿಂದ 10 ಗಂಟೆ ಆಗಿದ ತಕ್ಷಣ ಮಲಗೋದಕ್ಕೆ ಟ್ರೈ ಮಾಡಿ. ನಾವು 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡ್ತು ಅಂದರೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ, ನಾವು ಚೆನ್ನಾಗೂ ಕೂಡ ಇರ್ತೀವಿ, ದಪ್ಪ ಕೂಡ ಯಾರೂ ಆಗಲ್ಲ. ಇನ್ನೊಂದು ಟಿಪ್ ಏನಪ್ಪ ಅಂತ ಅಂದರೆ, ನೈಟ್ ನಾವು ಊಟ ಮಾಡಿದ ತಕ್ಷಣ ಮಲಗಬಾರ್ದು. ಇವಾಗ ನಾವು 8 ಗಂಟೆಗೆ ಊಟ ಮಾಡಿದ್ದೀವಿ ಅಂದರೆ 10 ಗಂಟೆಗೆ ಮಲ್ಕೋಬೇಕು. ಊಟ ಮಾಡಿ ನಾವು ಮಲಗೋದಕ್ಕೂ 2 ಅವರ್ಸ್ ಡಿಫ್ರೆನ್ಸ್ ಇರಬೇಕು. ಆವಾಗಿದ್ದಾಗ ಮಾತ್ರ ನಮ್ಗೆ ಊಟನೂ ಕೂಡ ನೀಟಾಗಿ ಡೈಜೆಷನ್ ಆಗುತ್ತೆ, ಒಳ್ಳೆ ನಿದ್ದೆ ಮಾಡ್ತೀವಿ. ಇದರಿಂದ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ದರೆ ಆಬ್ವಿಯಸ್ಲಿ ನಾವು ಸಣ್ಣಾಗಿದ್ದೇ ಇರ್ತೀವಿ. ಅದನ್ನು ಬಿಟ್ಟು ಊಟ ಆಗಿದ ತಕ್ಷಣ ನಾವು ಮಲ್ಕೋತು ಅಂದರೆ ನಿಜವಾಗ್ಲೂ ದಪ್ಪ ಆಗ್ತೀವಿ, ತುಂಬ ದಪ್ಪ ಆಗ್ತೀವಿ. ಹೆವಿ ಫ್ಯಾಟಿ ಬಾಡಿನ ನಾವೇ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಈ ತಪ್ಪನ್ನ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಊಟ ಆಗಿದ ತಕ್ಷಣ ಮಲಗೋದು ತಪ್ಪು. ಊಟಕ್ಕಿಂತ ಮುಂಚೆ, ಊಟ ಆಗಿದ ತಕ್ಷಣ 2 ಅವರ್ಸ್ ಗ್ಯಾಪ್ ಬಿಟ್ಟು ಆಮೇಲೆ ನೀವು ಮಲ್ಕೊಳ್ಳಿ. ಇದು ಕೂಡ ಎಫೆಕ್ಟಿವ್ ಆಗಿರುತ್ತೆ. ಇದರಿಂದ ಕೂಡ ನ್ಯಾಚುರಲಾಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಬಾಣಂತನ ಟೈಮ್ಗಳಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಕಡೆ ಎಲ್ಲ ಹಾಗೇನಲ್ಲ, ನಮ್ಮ ಮಂಡ್ಯ ಸೈಡಲ್ಲಂತೂ ಖಂಡಿತ ಇದನ್ನೆಲ್ಲ ನಾವು ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡ್ತೀವಿ. ಫುಡ್ ಡಯಟು ಹೆಣ್ಮಕ್ಳಿಗೆ ಬಾಣಂತನ ಟೈಮಲ್ಲೆಲ್ಲ ಫುಲ್ ಹೀಟ್ ಆಗಿರುವಂಥದ್ದೇ ಕೊಡ್ತಾರೆ. ಇವಾಗ ಹುಚ್ಚೆಳ್ಳೆಣ್ಣೆ ನಾವು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಮೆಣಸು, ಜೀರಿಗೆ, ಧನ್ಯ, ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡಿ ಅದೇ ಥರ ನಮಗೆ ಬಾಣಂತನ ಟೈಮ್ಗಳಲ್ಲಿ ಫುಡ್ ಕೊಡ್ತಾರೆ. ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಅಂತೂ ಕೊಡ್ತಾರೆ. ರವೆ ಜಾಸ್ತಿ ಯೂಸ್ ಮಾಡೋಂಥ ರವೆ ಫುಡ್ಗಳು ಆ ಥರದ್ದೆಲ್ಲ ಕೊಡ್ತಾ ಇರ್ತಾರೆ ನಮಗೆ. ಅದನ್ನು ಯಾರಾದರೂ ಬಾಣಂತಿಯರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅವರು ಒಂದ್ಸಲ ಥಿಂಕ್ ಮಾಡಿ ನೋಡಿ. ಅದೆಲ್ಲ ಹೀಟ್ ಫುಡ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಹೀಟ್ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿ ಹೀಟ್ ತುಂಬ ಜಾಸ್ತಿ ಆಯಿತು ಅಂದರೆ ಅದರಿಂದ ನಿಜವಾಗ್ಲೂ ಬೇರೆ ಥರ ಹೆಲ್ತ್ ಪ್ರಾಬ್ಲಮ್ಗಳು ನಮಗೆ ಬಂದಿರುತ್ತೆ. ಅದೆಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ಇವಾಗ ಜೀರಿಗೆ ಆಗಿರ್ಬೋದು, ಸೋಂಪ, ಧನ್ಯ, ಇದೆಲ್ಲ ನ್ಯಾಚುರಲ್ ಫುಡ್ಡೇ ಆಗಿದ್ರು ಎಲ್ಲನೂ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಾವು ನಮ್ಮ ಹೆಲ್ತ್ಗೆ ತುಂಬ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟಿಂದ ತುಂಬ ಬೇಡದೇ ಇರುವಂತಹ ಕಾಯಿಲೆಗಳಿಗೆ ನಾವೇ ಆಹ್ವಾನ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಇಂಥ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಹಂಗೂ ನೀವು ತೊಗೋಬೇಕು ಅಂತಂದರೆ ವಾರದಲ್ಲಿ 1 ದಿನ ಮಾತ್ರ ಆ ಥರ ಪೌಡರ್ನ ಯೂಸ್ ಮಾಡಿ ತೊಗೊಳ್ಳಿ. ಇದು ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿರ್ಬೋದು. ಬಟ್ ನ್ಯಾಚುರಲ್ ಆಗಿ ನಿಮ್ಮ ಹೆಲ್ತ್ನ ನೀವು ಆ ಕ್ಷಣಕ್ಕೆ ಇವಾಗ 3 ಮಂತ್ಸ್ ನೀವು ಆ ಪೌಡರ್ನ ತೊಗೋತೀವಿ ಅಂತ ಅಂದರೆ 3 ಮಂತ್ಸಲ್ಲಿ ನಿಮ್ಮ ವೆಯ್ಟ್ ರಿಡ್ಯೂಸ್ ಆಗಿರ್ಬೋದು. ಬಟ್ ಅದನ್ನು ಸ್ಟಾಪ್ ಮಾಡಿದಾಗ ಮತ್ತೆ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ಖಂಡಿತ ರೆಫರ್ ಮಾಡಲ್ಲ. 3 ಮಂತ್ಸ್ ನಾವು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಆಲ್ರೆಡಿ ನಮಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಬಾಡಿ ತುಂಬ ಹೀಟ್ ಆದಾಗ ಆಬ್ವಿಯಸ್ಲಿ ಬಾಡಿಗೆ ಹೀಟ್ ಆದಾಗ ನಮ್ಮ ಹೆಲ್ತಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅದೆಲ್ಲ ಖಂಡಿತ ಬರುತ್ತೆ. ಹಾಗಾಗಿ ಅದನ್ನು ನೀವು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಅದು ತೊಗೊಳ್ಳೋದ್ರಿಂದ ವಾರದಲ್ಲಿ 1 ಸಲ ಅಂತೂ ಖಂಡಿತ ತೊಗೊಳ್ಳಿ, ಬೇಡ ಅಂತ ನಾನು ಹೇಳಲ್ಲ. ಅದರಿಂದ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಇವಾಗ 1 ತಿಂಗಳಲ್ಲಿ ನಮಗೆ 5 kg ಒಂದೇ ಸಲ ಸಣ್ಣ ಆಗೋದು ಬೇಡ. 1 ತಿಂಗಳಲ್ಲಿ ನಮಗೆ 1 kg ಸಣ್ಣ ಆಯಿತು ಅಂದರೂ ಕೂಡ ಓಕೆ, ಅದು ನ್ಯಾಚುರಲ್ ಆಗಿರುತ್ತೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ಗಳು ಇರಲ್ಲ. ಹಾಗಾಗಿ ಈ ಥರ ಪೌಡರ್ಸ್ನ ರೆಗ್ಯುಲರಾಗಿ ತೊಗೋಬೇಡಿ. ಅದರಲ್ಲಂತೂ ಹರ್ಬಲ್ ಪೌಡರ್ಸು, ವೆಯ್ಟ್ ರಿಡ್ಯೂಸ್ ಪೌಡರ್ ಅಂತೂ ನಾನು ಖಂಡಿತ ರೆಫರ್ ಮಾಡಲ್ಲ. ಯಾರೂ ಅದನ್ನು ತೊಗೋಬೇಡಿ. ತೊಗೊಳ್ಳೋದ್ರಿಂದ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಬಟ್ ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಈಗ ಜೀರಿಗೆ, ಮೆಣಸು, ಧನ್ಯ ಅಥವಾ ಅಗಸೆ ಬೀಜ ಅದನ್ನೆಲ್ಲ ಹಾಕಿ ಮಾಡಿರುವಂಥ ಪೌಡರ್ನ ವಾರದಲ್ಲಿ 1 ದಿನ ತೊಗೊಳ್ಳಿ. ಇದರಿಂದ ಕೂಡ ನಿಮಗೆ ನ್ಯಾಚುರಲ್ ಆಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ.
ಒಂದು ಇವಾಗ ನಮಗೆಲ್ಲ ಚಿಯಾ ಸೀಡ್ಸ್ ಗೊತ್ತು, ಅಥವಾ ಕಾಮಕಸ್ತೂರಿ ಬೀಜಗಳೆಲ್ಲ ಗೊತ್ತಲ್ಲ, ಇದನ್ನು ಅಷ್ಟೇ ನೀವು ಒಂದು ನೆನೆ ಹಾಕಿಬಿಟ್ಟು ನೈಟೆಲ್ಲ ನೆನೆ ಹಾಕಿ ಬೆಳಗ್ಗೆ ಒಂದು ಸ್ವಲ್ಪ ತಗೊಳ್ಳೋದ್ರಿಂದ ಕೂಡ ನ್ಯಾಚುರಲಾಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ನಿಮ್ಗೆ ಆಗಲ್ಲ. ಸೊ ಇದು ನಿಮಗೆ ಯೂಸ್ಫುಲ್ ಟಿಪ್ಪು, ಇದನ್ನು ಕೂಡ ನೀವು ಫಾಲೋ ಅಪ್ ಮಾಡ್ಬೋದು. ಆಮೇಲೆ ನಾವು ಊಟ ಮಾಡಬೇಕಂದ್ರೆ ಫುಲ್ಲು ಹೊಟ್ಟೆ ತುಂಬಷ್ಟು ಊಟ ಮಾಡೋದು ಖಂಡಿತ ಬೇಡ. ನಾವು ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಆಗಲೇ ಊಟ ಸ್ಟಾಪ್ ಮಾಡಿದ್ರೆ ಅದು ಕೂಡ ನಮಗೆ ನ್ಯಾಚುರಲಾಗಿ ವೆಯ್ಟ್ ರಿಡ್ಯೂಸ್ ಮಾಡುತ್ತೆ. ಹೆವಿಗೆ ಊಟ ಮಾಡೋದ್ರಿಂದ ನಮಗೆ ಇವಾಗ ಅಂದರೆ ಆ ಫೆಸ್ಟಿವಲ್ ಟೈಮಲ್ಲಿ ಅಥವಾ ನಮ್ಮಲ್ಲಿ ಏನಾದರೂ ಫಂಕ್ಷನ್ ಇದ್ದಂಥ ಟೈಮಲ್ಲಿ ನಾವು ಊಟ ಹೆವಿಯಾಗಿ ಮಾಡ್ಬಿಟ್ಟಿರ್ತೀವಿ, ಅಥವಾ ನಾರ್ಮಲ್ ಟೈಮಲ್ಲೇ ಊಟನ ಹೆವಿಯಾಗಿ ಮಾಡ್ತೀವಿ. ಇದರಿಂದ ನಮಗೆ ಓಡಾಡೋದ್ವಾಗೆಲ್ಲ ಸುಸ್ತಾಗುತ್ತೆ, ಸ್ವಲ್ಪ ಮಲ್ಕೊಬಿಡೋಣ ಅಂತ ಅನಿಸುತ್ತೆ. ಇದರಿಂದ ನಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಡೈಲಿ ಏನು 3 ಟೈಮ್ಸ್ ಊಟ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಮುಕ್ಕಾಲು ಭಾಗ ಊಟ ಮಾಡಿ 100ಗೆ ನಾವು 75 ಆ ಥರ 75% ಅಷ್ಟು ಊಟ ಮಾಡಿದ್ರೆ ಸಾಕು. ಇದರಿಂದ ಕೂಡ ನಮಗೆ ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ನ್ಯಾಚುರಲ್ ಆಗಿರುತ್ತೆ. ಇದನ್ನು ಕೂಡ ನೀವು ಫಾಲೋ ಅಪ್ ಮಾಡಿ, ಇದರಿಂದನೂ ಕೂಡ ನಿಮಗೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ, ವೀಕ್ಲಿ ಒನ್ಸ್ ಆದರೂ ಕೂಡ ನೀವು ಒಂದು ಟೈಮ್ ವೀಕ್ಲಿ ಒಂದು ವಾರದಲ್ಲಿ ಒಂದ್ಸಲ ಮಾತ್ರ ಒಂದು ಟೈಮ್ ಮಾತ್ರ ನೀವು ಊಟ ಸ್ಕಿಪ್ ಮಾಡಿ. ಯಾವುದು ನಿಮ್ಮ ಟೈಮ್ಗೆ ಅನುಕೂಲ ಆಗುತ್ತೆ ಆ ಟೈಮ್ಗೆ ನೀವು ಖಂಡಿತ ಒಂದು ಟೈಮ್ ಊಟನ ಸ್ಕಿಪ್ ಮಾಡೋದ್ರಿಂದ ಕೂಡ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ರೆಗ್ಯುಲರಾಗಿ ಒಂದು ವಾರದಲ್ಲಿ 3 ಡೇಸು 4 ಡೇಸ್ ಟೈಮ್ಸು ಅಷ್ಟೆಲ್ಲ ನೀವು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಟೈಮ್ ಯಾವುದು ಒಂದು ಟೈಮ್ ನಿಮ್ಗೆ ಯಾವ ಅನುಕೂಲ ಬರುತ್ತೆ ಆ ಟೈಮ್ನ ನೋಡಿಕೊಂಡು ಒಂದು ಟೈಮ್ ಮಾತ್ರ ಒಂದು ವಾರದಲ್ಲಿ ಒಂದ್ಸಲ ನೀವು ಸ್ಕಿಪ್ನ ಮಾಡಿದ್ರೆ ಊಟನ, ಅವಾಗೂ ಕೂಡ ನಿಮಗೆ ಅದು ನ್ಯಾಚುರಲ್ ಆಗಿ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ, ಇವಾಗ ಮನೆಯಲ್ಲಿ ನಾವು ಮನೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದರೆ, ಇವಾಗ ಬಟ್ಟೆ ಒಗೆಯೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಗುಡಿಸೋದಾಗಿರ್ಬೋದು, ಇದೆಲ್ಲ ನಿಜವಾಗ್ಲೂ ನಮ್ಮ ಬಾಡಿಗೆ ಎಕ್ಸಸೈಸ್ ಇದ್ದಂಗೆ. ಇದೆಲ್ಲ ನ್ಯಾಚುರಲ್ ಆಗಿ ಎಕ್ಸಸೈಸ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿನ. ಸೊ ಹಾಗಾಗಿ ಆದಷ್ಟು ನಾವು ನಮ್ಮ ಮನೆ ಕೆಲಸಗಳನ್ನ ಮಾಡ್ತಾ ಇರಬೇಕು. ಫುಲ್ ಹೆವಿಯಾಗಿ ನಮ್ಗೆ ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ಮಟ್ಟಿಗಾದರೂ ಅಟ್ಲೀಸ್ಟ್ ನೆಲ ಒರೆಸೋದು, ಕಸ ಗುಡಿಸೋದಾದ್ರು ಮಾಡಬೇಕು. ಅವಾಗ ನಾವು ಇವಾಗ ಸೋಫಾ ಕೆಳಗೆಲ್ಲ ನಾವು ಬಕ್ಕೊಂಡೆಲ್ಲ ಒರೆಸ್ತಾ ಇರ್ತೀವಿ, ಅದು ಕೂಡ ನಮಗೆ ನ್ಯಾಚುರಲ್ ಆಗಿ ಎಕ್ಸಸೈಸ್ ಆಗ್ತಾ ಇರುತ್ತೆ. ಈಗ ನಾವು ಬಟ್ಟೆ ಒಗೆಯೋದು ಕೂಡ ಹ್ಯಾಂಡ್ಸ್ ಎಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತೆ ಬಟ್ಟೆ ಒಗೆಯೋದ್ರಿಂದ, ಅದು ಕೂಡ ನಮಗೆ ನ್ಯಾಚುರಲ್ ಆಗಿ ವೆಯ್ಟ್ ರೆಡ್ಯೂಸ್ನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಇದು ಯಾವುದೂ ಮಾಡಲ್ಲ, ಸೊ ಮನೆಯಲ್ಲೇ ಇದ್ದೀವಿ, ನಮ್ಗೆ ಆಗಲ್ಲ, ನಾನು ಯೋಗಕ್ಕೆ ಹೋಗ್ತೀನಿ, ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದು, ಅಥವಾ ಜಿಮ್ಗೆ ಹೋಗ್ತೀವಿ ಅಂತ ಹೋಗೋದು, ಅಲ್ಲಿ ಕೂಡ ಇದೇ ಥರ ಬೇರೆ ಅಂದರೆ ಮನೆ ಕೆಲಸಕ್ಕೆ ಸಿಮಿಲರ್ ಆಗಿರೋ ಥರ. ಅಂದರೆ ಇವಾಗ ನಾವು ಪಾತ್ರೆ ತೊಳಿತೀವಿ, ಅಲ್ಲಿ ಬೇರೆ ಥರ ಡಂಬಲ್ಸ್ ಎತ್ತೋದು ಅಥವಾ ಕೂತ್ಕೊಂಡು ಹೆದೋಳೋದು ಆ ಥರ ಎಲ್ಲ ಲಿಫ್ಟಿಂಗ್ಸ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಸೊ ಅದ್ರ ಬದಲು ನಾವು ಮನೆಯಲ್ಲೇ ಕೂಡ ಮನೆ ಕೆಲಸ ಮಾಡ್ಕೋಬೇಕು. ಇವಾಗ ಒರೆಸೋದಾಗಿರ್ಬೋದು, ಗುಡಿಸೋದಾಗಿರ್ಬೋದು, ಪಾತ್ರೆ ಅಥವಾ ತೊಳೆಯೋದಾಗಿರ್ಬೋದು, ಇದೆಲ್ಲ ಕೂಡ ಮಾಡೋದ್ರಿಂದ ನಮ್ಮ ಬಾಡಿಗೆ ನ್ಯಾಚುರಲ್ ಆಗಿ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ನಮ್ಮ ಬಾಡಿನ ರೆಡ್ಯೂಸ್ ಮಾಡುತ್ತೆ. ಇದು ಕೂಡ ನಮ್ಮ ಬಾಡಿನ ರೆಡ್ಯೂಸ್ ಮಾಡುತ್ತೆ. ಇದರಿಂದ ಕೂಡ ನಾವು ವೆಯ್ಟ್ ಲಾಸ್ ಖಂಡಿತ ಆಗ್ತೀವಿ. ನಾವು ನಮ್ಮ ಲೈಫಲ್ಲಿ ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೋಬೇಕು ಅಂತ ಅಂದರೆ ಔಟ್ಸೈಡ್ ಫುಡ್ಡನ್ನು, ಈ ಜಂಕ್ ಫುಡ್ಸನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡೋದ್ರಿಂದ ಕೂಡ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಅವಾಗಲೂ ಕೂಡ ನೀವು ಸಣ್ಣಕ್ಕಿರ್ತೀರ, ದಪ್ಪ ಖಂಡಿತ ಆಗಲ್ಲ. ಔಟ್ಸೈಡ್ ಫುಡ್ ತಿಂದಷ್ಟು ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಇವಾಗ ಕೆಲವೊಂದು ಜನ ಕ್ವಶನ್ ಮಾಡ್ತಾರೆ, ನಾನು ಸಣ್ಣನೇ ಇದ್ದೀನಪ್ಪ, ನಾನು ತುಂಬ ತಿಂತೀನಿ, ನಾನು ದಪ್ಪನೇ ಆಗಿಲ್ಲ ಅಂತ ಕೂಡ ಕ್ವಶನ್ ಮಾಡ್ತಾರೆ. ಬಟ್ ಅಂಥವ್ರು ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ, ಒಂದು ಸರ್ಟನ್ ಏಜ್ ಅಂತ ಇರುತ್ತೆ. ಆ ಏಜ್ವರೆಗೂ ನಾವು ಏನು ತಿಂದರೂ ನಮಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರುತ್ತೆ, ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಆವಾಗ ಅದ್ರದ್ದು ಯಾವುದು ನೆಗೆಟಿವ್ ಎಫೆಕ್ಟ್ ನಮ್ಮ ಮೇಲೆ ಬೀಳೋದಿಲ್ಲ. ಬಟ್ ಒಂದು ಸರ್ಟನ್ ಏಜ್ ಕ್ರಾಸ್ ಆಯಿತು ಅಂತ ಅಂದರೆ ಆ ಎಫೆಕ್ಟಿವ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಆವಾಗ ನಮ್ಗೆ ರಿಯಲೈಸ್ ಆಗುತ್ತೆ ನಾವು ತಪ್ಪು ಮಾಡಿದ್ವಿ ಆ ಟೈಮ್ ತಿಂದು ಅಂತ. ಸೊ ಆ ಥರ ನಾವು ಸಫರ್ ಮಾಡೋದು ಬೇಡ ಅಲ್ವಾ. ಸೊ ಹಾಗಾಗಿ ಆದಷ್ಟು ಹೊರಗಡೆ ಫುಡ್ಡನ್ನ ಅವಾಯ್ಡ್ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ನ್ಯಾಚುರಲಾಗಿ ಮನೆಯಲ್ಲೇ ಹಳೆ ಕಾಲದ ಊಟದ ಪದ್ಧತಿ ಏನಿತ್ತು ಅದನ್ನೇ ಕೂಡ ಫಾಲೋ ಅಪ್ ಮಾಡ್ಕೊಂಬನ್ನಿ. ಇದರಿಂದ ಕೂಡ ನಿಮಗೆ ನ್ಯಾಚುರಲಾಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಇನ್ನೊಂದು ಎಫೆಕ್ಟಿವ್ ನ್ಯಾಚುರಲ್ ವೆಯ್ಟ್ ರಿಡ್ಯೂಸ್ ಏನಪ್ಪ ಅಂತ ಅಂದರೆ, ಇವಾಗ 16 ಅವರ್ಸ್ ಡಯಟ್ ಅಂತ ನೀವು ಕೇಳಿರ್ಬೋದು ಅಂತ ಅನ್ಕೋತೀನಿ. ಏನಪ್ಪ ಅಂತ ಅಂದರೆ, ಒಂದು ದಿನದಲ್ಲಿ 24 ಗಂಟೆ ಇರುತ್ತೆ ಅಲ್ವಾ ಟೈಮು, ಅದರಲ್ಲಿ 16 ಅವರ್ಸ್ ಕಂಪ್ಲೀಟ್ ಡಯಟ್ ಮಾಡೋದು. ಅಂದರೆ 24 ಗಂಟೆಯಲ್ಲಿ 8 ಗಂಟೆ ಟೈಮ್ ನೀವು ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಕುಡಿಬೋದು. ಓಕೆನಾ. 8 ಅವರ್ಸ್ ಆಯಿತು ಅಂತ ಅಂದಿದ ತಕ್ಷಣ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು, ನೀರೊಂದು ಬಿಟ್ಟು. ಆಗ ಕೂಡ ನಿಮಗೆ ನ್ಯಾಚುರಲಾಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಇದಂತೂ ನಿಜವಾಗ್ಲೂ ತುಂಬ ಹೆವಿ ಎಫೆಕ್ಟಿವ್ ಡಯಟ್ ಅಂತ. ಸೊ ನಾನು ಇವಾಗ ಹೇಳಿದಂಥ ಈ ಸಿಂಪಲ್ ಟಿಪ್ನ ಫಾಲೋ ಅಪ್ ಮಾಡೋದ್ರಿಂದ ನೀವು ನ್ಯಾಚುರಲಾಗಿ ವೆಯ್ಟ್ನ ರೆಡ್ಯೂಸ್ನ ಮಾಡ್ಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಟಿಪ್ನ ಫಾಲೋ ಅಪ್ ಮಾಡಿ.
ಈ ಟಿಪ್ಪನ್ನ ಸ್ಟೂಡೆಂಟ್ಸಿಂದ ಹಿಡಿದು ಹೌಸ್ ವೈಫ್ ಇರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಫಾಲೋ ಅಪ್ ಮಾಡ್ಬೋದು. ಯಾವುದೇ ಥರ ರಿಸ್ಕ್ ಕೂಡ ಇರಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ಅದನ್ನು ನಾವು ಫಾಲೋ ಅಪ್ ಮಾಡಬೇಕು ಅಷ್ಟೇ. ಎಲ್ಲದಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಹೆಲ್ತ್ ಮತ್ತು ಟೈಮ್ ಯಾರಿಗೂ ಯಾವತ್ತೂ ಕಾಯೋದಿಲ್ಲ. ಸೊ ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ. ಆದಷ್ಟು ನಾವು ಎಷ್ಟು ದಿನ ಚೆನ್ನಾಗಿರ್ತೀವಿ ಅಷ್ಟು ದಿನ ಹೆಲ್ದಿಯಾಗಿರಬೇಕು ಅಂತ ಹೇಳಿದ್ರೆ ಹೆಲ್ದಿ ಡಯಟ್ನ ನಾವು ಫಾಲೋ ಅಪ್ ಮಾಡಬೇಕು. ನಾನು ಹೇಳಿದ ಟಿಪ್ಸ್ನೆಲ್ಲ ನೀವು ಫಾಲೋ ಅಪ್ ಮಾಡ್ಕೊಂಡ್ರೆ ಖಂಡಿತ ನೀವು ನ್ಯಾಚುರಲಾಗಿ ಸಣ್ಣ ಆಗ್ತೀರಾ. ಯಾವುದೇ ಥರ ರಿಸ್ಕ್ ಇರಲ್ಲ, ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಟಿಪ್ನ ಫಾಲೋ ಅಪ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.